ಕೆಲವೊಬ್ಬರಿಗೆ ಕೂದಲು ಎಷ್ಟೇ ನಾವು ಎಣ್ಣೆ ಹಾಕಿದ್ರೂ ಬೆಳೆಯೋದೇ ಇಲ್ಲ, ಎಷ್ಟು ವರ್ಷ ಆದರೂ ಒಂದೇ ಲೆಂತಲ್ಲೇ ಇರುತ್ತೆ, ದಪ್ಪ ಆಗೋದಿಲ್ಲ, ಡ್ಯಾಂಡ್ರಫ್ ತೀರೋದಿಲ್ಲ. ಇಂಥ ಪ್ರಾಬ್ಲಮ್ ಎಲ್ಲ ಇರೋರು ಒಂದು ಸಲ ಈ ರೀತಿ ಹೇರ್ ಪ್ಯಾಕ್ನ ಮಾಡಿ ಅಪ್ಲೈ ಮಾಡಿ ನೋಡಿ, ನಿಮಗೆ ಶಾಕಿಂಗ್ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗ್ಲೂ ಇದು ವರ್ಕ್ ಮಾಡುತ್ತೆ. ಇದನ್ನು ಮಾಡೋದಕ್ಕೆ ನಾವು 1 ಗ್ಲಾಸಷ್ಟು ನೀರನ್ನ ತಗೋಬೇಕು. ಆಮೇಲೆ 3 ಟೇಬಲ್ ಸ್ಪೂನಷ್ಟು ಫ್ಲೆಕ್ಸ್ ಸೀಡ್ನ ತಗೋಬೇಕು. ಇದನ್ನು ನಾವು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ಬಟ್ಟೆಯಿಂದ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು. ಫ್ಲೆಕ್ಸ್ ಸೀಡ್ನ ನಾವು ಈ ಥರ ಕುದಿಸಿ ಇದರ ಜೆಲ್ನ ನಾವು ಹೇರ್ ಪ್ಯಾಕಲ್ಲಿ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಸ್ಟಾಗಿ ಗ್ರೋ ಆಗುತ್ತೆ, ಹೇರು ಸಾಫ್ಟ್ ಆಗುತ್ತೆ. ಒಂದೇ ವಾಶಲ್ಲೇ ಡಿಫ್ರೆನ್ಸ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ಹೇರಿಗೆ ಬೇಕಾಗಿರೋ ವೈಟಮಿನ್ಸ್ ಎಲ್ಲ ಈ ಫ್ಲೆಕ್ಸಿಡ್ ಜೆಲ್ಲಲ್ಲಿ ಜಾಸ್ತಿ ಇರೋದ್ರಿಂದ ಹೇರ್ ಫಾಸ್ಟಾಗಿ ಬೆಳೆಯುತ್ತೆ. ಆಮೇಲೆ ಇದ್ರ ಜೊತೆಗೆ ನಾವು 2 ಸ್ಪೂನು ಮೆಂತೆನೂ 1 ಕೈ ಹಿಡಿಯಷ್ಟು ಕರಿಬೇವನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆನ ನಿನ್ನೆ ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ. ಆಮೇಲೆ ಇವಾಗ ಫ್ಲೆಕ್ಸಿಡ್ ಜೆಲ್ನ ಬಟ್ಟೆಯಿಂದ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿಕೊಂಡು ಮತ್ತೆ ಪುನಃ ಒಂದು ಬಟ್ಟೆಯಿಂದ ಚೆನ್ನಾಗಿ ನಾವು ಫಿಲ್ಟರ್ ಮಾಡ್ಕೋಬೇಕು. ಬಟ್ಟೆಯಿಂದ ಫಿಲ್ಟರ್ ಮಾಡ್ಕೊಳ್ಳಿ, ಬೇಗ ಈಸಿ ಆಗುತ್ತೆ, ಏನು ಅಷ್ಟು ಕಷ್ಟ ಆಗೋಲ್ಲ. ಇದು ಒಂದು ಸಲ ನೀವು ಇಷ್ಟು ಸ್ವಲ್ಪ ಕೆಲಸ ಮಾಡಿಕೊಂಡು ನೀವು ಈ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಸಲ ನೀವು ಆ ಹೇರಿದು ರಿಸಲ್ಟ್ ನೋಡಿ ಖಂಡಿತವಾಗ್ಲೂ ನೀವೇ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸಲ ಮಾಡ್ಕೊಂಡು ಹಾಕೊಳ್ಳೋಣ ಬಿಡೋಣ ಅಂತ ವಾರ ವಾರ ಹಾಕ್ಕೊಳ್ತೀರ, ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ತುಂಬ ಹೇರ್ ಸಾಫ್ಟ್ ಆಗುತ್ತೆ, ಬೇಗ ಗ್ರೋ ಆಗುತ್ತೆ, ನೀವು ಕಣ್ಣಾರೆ ನೋಡ್ಬೋದು. ಈ ಹೇರ್ ಪ್ಯಾಕ್ನ ನಾವು ಹಾಕ್ಕೊಳ್ಬೇಕಾದ್ರೆ ಯಾವಾಗಲೂ ನಾವು ತಲೆಗೆ ಎಣ್ಣೆ ಹಾಕ್ಕೊಳ್ಬೇಕು. ನಿನ್ನೆ ರಾತ್ರಿಯೇ ನಾವಿಬ್ಬರು ಎಣ್ಣೆ ಹಾಕ್ಕೊಂಡಿದ್ದೀವಿ. ಬರೀ ಎಣ್ಣೆ ಹಾಕದೆ ಒಣಗಿರೋ ಹೇರಲ್ಲಿ ನಾವು ಯಾವುದೇ ಹೇರ್ ಪ್ಯಾಕ್ನ ಹಾಕ್ಕೊಳ್ಬಾರ್ದು. ಹೇರ್ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಡ್ರೈ ಆಗುತ್ತೆ. ಹಾಗಾಗಿ ರಾತ್ರಿ ನಾವು ಎಣ್ಣೆ ಹಾಕ್ಕೊಂಡಿದ್ವಿ. ಇವಾಗ ನಮ್ಮ ಹಸ್ಬೆಂಡಿಗೆ ನಾನು ಹಾಕ್ತಾಯಿದ್ದೀನಿ. ಅವ್ರಿಗೂ ಅಷ್ಟೇ ಹೇರು ತುಂಬ ಕಡಿಮೆ ಆಗ್ತಾಯಿದೆ, ಹೇರ್ ಫಾಲ್ ಆಗ್ತಾ ಇದೆ. ಹಾಗಾಗಿ ಇವಾಗ ನಾನು ಏನೆಲ್ಲ ಹೇರ್ ಪ್ಯಾಕ್ ಹಾಕ್ತೀನೋ ಅದನ್ನೆಲ್ಲ ಅವ್ರಿಗೂ ಹಾಕಿ ಬಿಡ್ತೀನಿ. ಇವಾಗ ಅವರಿಗೆ ಹೋದ ವರ್ಷ ಇರೋದಕ್ಕಿಂತ ಈ ವರ್ಷ ಹೇರು ತುಂಬಾ ಚೆನ್ನಾಗಾಗಿದೆ, ದಪ್ಪ ಆಗಿದೆ, ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಅವ್ರಿಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಅವರು ಇಷ್ಟಪಟ್ಟು ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಹಾಕ್ಕೊಳ್ಬೇಕಾದ್ರೆ ಈ ರೀತಿ ಸ್ವಲ್ಪ ನಾವು ಸ್ಕ್ಯಾಲ್ಪಿಗೆ ಮಸಾಜ್ ಕೊಡಬೇಕು. ಮತ್ತು ನಾವು ಹೆಣ್ಮಕ್ಳು ಹಾಕ್ಕೊಳ್ಬೇಕಾದ್ರೆ ಚೆನ್ನಾಗಿ ಸಿಕ್ಕು ತೆಗಿಬೇಕು. ಫಸ್ಟಿಗೆ ಸಿಕ್ಕಿಂದ ಹಾಕ್ಕೊಂಡ್ರೆ ನಮಗೆ ವಾಶ್ ಮಾಡೋದು ಕಷ್ಟ ಆಗುತ್ತೆ, ಅದರಿಂದ ಹೇರ್ ಫಾಲ್ ಆಗ್ಬೋದು. ಅದರಿಂದ ಸಿಕ್ಕೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ನಾವು ರೂಟಿಗೆಲ್ಲ ತಾಗೋ ಥರ ನಾವು ಫಸ್ಟಿಗೆ ಹೇರ್ ಪ್ಯಾಕ್ನ ಹಾಕಬೇಕು. ರೂಟಿಗೆ ಫಸ್ಟಿಗೆ ನಾವು ಕಾನ್ಸಂಟ್ರೇಷನ್ ಮಾಡಿಕೊಂಡು ಉಳಿದಿದ್ದನ್ನ ಫುಲ್ ಹೇರಿಗೆ ಹಾಕ್ಕೊಳ್ಬೇಕು. ನೋಡಿ, ನಾವು ಇವಾಗ 20 ನಿಮಿಷ ಆದಮೇಲೆ ವಾಶ್ ಮಾಡ್ಕೊಂಬಂದಿದ್ದೀವಿ. ತುಂಬ ಸಾಫ್ಟ್ ಆಗಿದೆ, ನನಗಂತೂ ಫೀಲ್ ಆಗ್ತಾಯಿದೆ. ನಮ್ಮ ಮನೆಯವರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ ಅಂತ. ಅವ್ರ ಹೇರು ತುಂಬ ನೀಟಾಗಿ ನಿಂತ್ಕೊಂಡಿದೆ. ಓಕೆ ಫ್ರೆಂಡ್ಸ್, ಈ ರೀತಿ ನೀವು ಕೂಡ ಮಾಡಿ ನೋಡಿ, ಹೇರ್ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಗ್ರೋ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಆಗಿರೋ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.